चैन से अगर रहना है तो हर खबर से रहिए बाखबर। तो देखते रहिए रायचूर की सनसनीखेज खबर। नाज़रीन आदाब, मैं आपका मेजबान जहीर। आप देख रहे हैं A1 टीवी। A1 टीवी में आप तमाम लोगों का खैर मकदम है। आज की सनसनीखेज खबर, ऐश टिप्पर से मोटर सवार की मौत। जराये ने बताया कि ऐश ले जाने वाली टिप्पर मोटरसाइकिल से टकराए जाने की वजह से मोटरसाइकिल सवार की मौत वाक़ हुई। यह हादसा पीर की सुबह 9 बजे शक्तिनगर के RTPS मेन गेट के पास पेश आया। हादसे में हलाक होने वाले शख्स की शनाख्त शक्तिनगर लेबर कॉलोनी के साकिन ऑटो ड्राइवर सुरेश उर्फ सिंहाद्री की हैसियत से की गई। इनकी उम्र 35 साल बताई जाती है। इस हादसे पर मुकामी अवाम ने जबरदस्त एहतजाज करते हुए मुतालबा किया कि RTPS की जानिब से हादसे में हलाक हुए शख्स के अहले खाना को मुआवजा फराहम किया जाए, क्योंकि RTPS से ऐश ले जाने के लिए सैकड़ों की तादाद में टिप्पर इस सड़क पर घूमते हैं और टिप्परों की एक लंबी कतार यहाँ लगी होती है, जिसकी वजह से इस तरह के हादसा पेश आते रहते हैं। देखिए इस सिलसिले में तफसीली हमारे नुमाइंदा मोहम्मद असलम की जुबानी। ये देखिए नाज़रीन, 8:30 बजे जो हादसा हुआ है जिसमें वो शख्स की मौत हुई है, उसको लेके जो ट्रैफिक जाम की गई है कि कितनी दूर तक गाड़ियों को रोका गया है, तकरीबन 4 से 5 किलोमीटर दोनों जानिब ಗಾಡಿಯು ರೋಕಾ ಗಯಾ ಹೈ। ದಿನನಿತ್ಯ ಓಡಾಡತಕ್ಕಂಥ ಟಿಪ್ಪರ್ಗಳು ಆವಳಿ ಭಾಳ ಆಗ್ತಾ ಇದೆ ಸರ್. ಇಲ್ಲಿ ನಾವು ಕಾರ್ಮಿಕರು ದಿನನಿತ್ಯ ಕೆಲಸಕ್ಕಾಗಿ ಹೋಗ್ತಾ ಇರ್ತೀವಿ. ಆ ಕಡೆ ಸೈಡು 50, ಈ ಕಡೆ ಸೈಡ್ 50 ಟಿಪ್ಪರ್ಗಳು ನಿಂತ ಮೇಲೆ ನಾವು ಮಧ್ಯದಲ್ಲಿ ಹೋಗುವ ಪರಿಸ್ಥಿತಿ ಬಂದಿದೆ ಸರ್. ಇವತ್ತು ಇಂಥ ಅನಾಹುತಗಳಿಗೆ ಕಾರಣ ಈ ಆಡಳಿತ ಅಧಿಕಾರಿಗಳು ಮತ್ತು ಟಿಪ್ಪರ್ಗಳು ನಿಂದಿಸ್ತಕ್ಕಂಥ ಈ ಓನರ್ಗಳೇ ಕಾರಣ ಸರ್. ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ನಮಗೆ ಓಡಾಡುವುದಕ್ಕೆ ಸ್ವಲ್ಪ ನಮಗೆ ಒಂದು ಹಾದಿಯನ್ನು ಬಿಟ್ಟು ಕೊಡದೇ ಇರತಕ್ಕಂಥ ಟಿಪ್ಪರ್ಗಳಿಗೂ ಅಂಥ ಒಂದು ಘೋರ ನಡೀತಾ ಇದೆ ಸರ್. ಇಲ್ಲಿ ಇವತ್ತು ಇಂಥ ಪರಿಸ್ಥಿತಿಗೆ ಕಾರಣ ಬರಬೇಕಂದ್ರೆ ಆಡಳಿತ ಅಧಿಕಾರಿಗಳು ಮತ್ತು ನಿರ್ಲಕ್ಷ್ಯದಿಂದಲೇ ಕಾರಣ. ಇಡಿ ಅಧಿಕಾರಿಗಳು ಏನ್ರಿ ಇವತ್ತು ಇವರು ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು ಇಲ್ಲಿ ಇರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಫಸ್ಟ್ ಕ್ಲಾಸ್ ಲೆಸ್ ಇಲ್ಲಿಯವರೆಗೂ ಯಾವುದೇ ಟಿಪ್ಪರ್ಗಳನ್ನು ನಿಂದಿರಬಾರ್ದು. ನಮಗೆ ಹೋಗಿ ಬರ್ತಕ್ಕಂಥ ನಮಗೆ ದಾರಿ ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ಅಧಿಕಾರಿಗಳಲ್ಲಿ ಕೇಳ್ತೀವಿ ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಕೇಳ್ಕೊತೀವಿ. ಏನ್ರಿ ಬೆಳಗ್ಗೆ 9 ಗಂಟೆ ಬೆಳಗ್ಗೆ 8:08 ಮನೆಗೆ ಹೋಗ್ತಿರೋ ಸಂದರ್ಭದಲ್ಲಿ ಟಿಪ್ಪರು ಏಕಾಏಕ ಬಂದು ಇದಾಗಿದೆ. ಕಾರಣ ಇಷ್ಟೇ, ಟಿಪ್ಪರಿಂದ ಇರುವಂಥ ಬೂದಿಗಳು ತುಂಬ್ಕೊಂಡು ಹೋಗ್ತಾರಲ್ರಿ, ಬೂದಿನ ಯಾವುದೇ ರೀತಿ ಕ್ಲೀನ್ ಮಾಡ್ಕೊಂಗಿಲ್ಲ. ಮತ್ತು ಮೇಲ ಅಧಿಕಾರಿಗಳು AW ಆಗಿರುವಂಥ ದೀಪಕ್ ಅವರು ಮತ್ತು ಇಡಿ ಅಧಿಕಾರಿಗಳು ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರು, ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಮೇನ್ ಇಲ್ಲಿ ಸಾರ್ವಜನಿಕರು ನಡೆದಾಡೋಕ್ಕೂ ತೊಂದರೆ ಆಗ್ತಾ ಇರೋದು ಟಿಪ್ಪರ್ಗಳಿಂದ. ಆಮೇಲೆ ಸ್ಕೂಲ್ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಆಲ್ರೆಡಿ ದಿನನಿತ್ಯ ಮಾಧ್ಯಮಗಳಲ್ಲಿ ಬಂದಿದೆ, ಪೇಪರ್ಗಳಲ್ಲಿ ಬಂದಿದೆ, ಎಲ್ಲ ಬಂದಿದೆ. ಆದರೂ ಅಧಿಕಾರಿಗಳು ಯಾವುದೇ ಎಚ್ಚೆತ್ತುಕೊಳ್ತಿಲ್ಲ. ಈಗ ಇಂಥ ಸಂದರ್ಭದಲ್ಲಿ ಈಗ ಇಡಿ ಬಂದು ಏನಾದರೂ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ ಅಂದರೆ ಅದಕ್ಕೂ ಬರಲ್ಲ, ನನ್ನ ಜುಡಿಶಿಕ್ಷನ್ ಆಗಿಲ್ಲ, ಇನ್ನು ಒಳಗಡೆ ಆದ್ರೆ ಅಷ್ಟೇ ಬರ್ತಾನಂತೆ ಬೇಜವಾಬ್ದಾರ್ ಮಾತುಗಳನ್ನು ಹೇಳಕತ್ತಾರ. ಈ ಕಾರಣ ಏನಂತಂದರೆ AW ಅವರಾದರೂ ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು. ಮುಂದಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗ್ಬೇಕು ಅನ್ನೋದು ಯಾರು ಉದ್ದೇಶದಿಂದ ಇರೋದಿಲ್ಲ, ಅಚಾನಕ್ ಆಗಿರೋದಕ್ಕೆ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಆದರೆ ಈ ಟಿಪ್ಪರ್ಗಳನ್ನ ನೆಕ್ಸ್ಟ್ ಇಲ್ಲಿ ನಿಂದಿರಲಾರ್ದಂಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಂದ್ರೆ ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸ್ಬೇಕಂದು ನನ್ನ ಒಂದು ಆಗ್ರಹ. ಬೆಳಗ್ಗೆ 8 ಗಂಟೆಗೆ ಆಗಿರುವಂಥ ಈ ಘಟನೆ ಅನಾಹುತ, ಇದಕ್ಕೆ ಇಷ್ಟಾದರೂ ಕೂಡ ಅಧಿಕಾರಿಗಳು ಬಂದು ಒಂದು ಕುಟುಂಬಕ್ಕೆ ಏನು ಸಂತಾನ ಹೇಳಾರ್ದೆ ಮತ್ತು ಈ ರೋಡಿಯಲ್ಲಿ ಎಲ್ಲ ಸಾರ್ವಜನಿಕರು ಇಲ್ಲೇ ನಿಂತಿದ್ದೀವಿ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಈಗ RTPSಲ್ಲಿ ಆಡಳಿತ ಅಧಿಕಾರಿಗಳಿಂದನೇ ಈ ಗಾಡಿಗಳೆಲ್ಲ ಟ್ರಿಪ್ಪರ್ ಆಗಿರ್ಬೋದು ಮತ್ತು ಟ್ಯಾಂಕರ್ಗಳಾಗಿರ್ಬೋದು ಇವೆಲ್ಲ ರೋಡಿಯಲ್ಲಿ ಹೈದರಾಬಾದು ರಸ್ತೆಯಲ್ಲಿ ನಿಂತು ಮತ್ತು ಜನಗಳಿಗೆ ಹೋಗೋಕೆ ಬರೋಕೆ ತೊಂದರೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆಗೆ ನಮ್ಮ ಶಕ್ತಿನಗರ ದೇವಸರ ವ್ಯಾಪ್ತಿಯಲ್ಲಿರುವಂಥ ನಮ್ಮ ಸಿಂಹಾದ್ರಿ ಅಣ್ಣನವರು ಇಂದು 8 ಗಂಟೆಗೆ ಮರಣನ ಹೊಂದಿದ್ದಾರೆ. ಹಾಗಾಗಿ ಅವ್ರಿಗೆ ಇದುವರೆಗಾದರೂ ಕೂಡ ನಾವು ಅಧಿಕಾರಿಗಳಿಗೆ ಭಾಳ ಸಲ ಲೆಟ್ರ್ ಕೊಟ್ಟಿದ್ದೇವೆ, ಈ ರಸ್ತೆಯನ್ನು ಅಗಲೀಕರಣ ಮಾಡಬೇಕು, ಆದರೂ ಕೂಡ ಮಾಡಿಲ್ಲ ಅವರು. ಇದಕ್ಕೆ ಅನಾಹುತ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ RTPS ಇಡಿ ಅಧಿಕಾರಿಗಳು ಇವರೆಲ್ಲ ಕಾರಣಗಳು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಈ ಹೆದ್ದಾರಿಯಲ್ಲಿ ಭಾಳ ಜನರಿಗೆ ಆಗ್ತಾಯಿದೆ ಅನಾಹುತಗಳು. ಇವನ್ನು ಭಾಳ ಕಠಿಣದಿಂದ ಈ ಕ್ರಮವನ್ನು ಕೈಗೊಳ್ಳಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ರಾಯಚೂರಿನ ಗ್ರಾಮೀಣ MLA ಆಗಿರುವಂಥ ಬಸವನಗೌಡ ದದ್ದಲ್ ಸಾಹೇಬರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೂಡ ನಾವು ಕೇಳ್ಕೊಳ್ತೇವೆ. ಯಾಕಂತ ಕೇಳಿ ಇಲ್ಲಿ ಪ್ರತಿಯೊಬ್ಬರು ಶಾಲೆಗೆ ಹೋಗ್ತಾ ವಿದ್ಯಾರ್ಥಿಗಳು ಕೂಡ ಭಾಳ ಅನುಕೂಲ ಇದು
ಅನುಕೂಲ ಆಗ್ತಾ ಇಲ್ಲ. ಇಲ್ಲಿ ಏನೋ ಸ್ವಲ್ಪ ಸ್ಟಿಡ್ ಆದರೆ ಎಲ್ಲ ದುರ್ಮರಣ ಇಲ್ಲಿ ಈ ಶಕ್ತಿನಗರದಲ್ಲಿ ಮೇನ್ ರಸ್ತೆಯಲ್ಲಿ. ಇದಕ್ಕೆ ಹೊಣೆಗಾರ ಇಲ್ಲಿ ಇರ್ತಕ್ಕಂಥ RTPS ಈಡ್ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಕೂಡ ಆದಷ್ಟು ಬೇಗ ಬಂದು ಈ ಕುಟುಂಬಕ್ಕೆ ಸಂತಾನ ಹೇಳಿ ಪರಿಷ್ಕಾರ ನೀಡಬೇಕೆಂದು ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇವೆ. नाज़रीन, ये NH 167 हैदराबाद हाईवे है। यहाँ पर आए दिन हादसे होते रहते हैं। ये शख्स का जो सुबह आज गाड़ी के नीचे आकर एक्सीडेंट हुआ जिसमें ये मारा गया, ये RTPS में ये काम करता है कैंटीन में। लोग यहाँ पर जमा है, तकरीबन 8:30 बजे से कोई अब तक ज़िम्मेदार आए नहीं यहाँ पर पूछने के लिए क्या हुआ है क्या नहीं है। ये लोग यही चाह रहे हैं कि इसको इंसाफ मिले, कुछ पैसे मिले। A1 TV रायचूर के लिए मैं मोहम्मद